여러분 안녕하십니까? ಎಲ್ಲರಿಗೂ ನಮಸ್ಕಾರ. 네, 우리 지난번에 창세기 6장에 있는 말씀을 읽겠습니다. ಹಿಂದಿನ ಭಾಗದ ಮತ್ತೆ ಮುಂದುವರಿಸೋಣ. ಆದಿಕಾಂಡ 6ನೇ ಅಧ್ಯಾಯ 17절 말씀. ಆದಿಕಾಂಡ 6ನೇ ಅಧ್ಯಾಯ 17ನೇ 내가 ವಚನ. 홍수를 땅에 이렇게 물어 생명의 기시는 육체를 천하에서 멸하리니 땅에 있는 자가 다 죽으리라. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿಯಲ್ಲಿರುವ ಸಮಸ್ತ ಲಯವಾಗುವುದು. 그러나 너와는 내가 내 언약을 세우리 너는 내 아들들과 내 아내와 내 자부들과 함께 방주로 ಆದರೆ ನಿನ್ನ 들어가고 ಕೂಡ ನಾನು ನಿಬಂಧನೆ ಮಾಡುತ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಲ್ಲಿ ಸೇರಬೇಕು. 여러분 여기 성경 말씀에 보면은 하나님이 항상 멸망을 얘기하실 때마다 구원에 관한 길을 ಯಾವಾಗೆಲ್ಲ ನಾವು 열으셨습니다. ಸತ್ಯವೇದಲ್ಲಿ ನೋಡುತ್ತೇವೋ ದೇವರು ಯಾವಾಗ ನಾಶನ ಕುರಿತು ಮಾತಾಡುತ್ತಾನೋ ಅದೇ ರೀತಿ ಕೂಡ ದೇವರು ರಕ್ಷಣೆ ಮಾರ್ಗವನ್ನು ಕೂಡ 멸망이 ತೋರಿಸುತ್ತಾನೆ. 불가피한 것은 인간이 죄를 지었기 때문입니다. ನಾಶನಕಾರ ಇರಲೇಬೇಕು, ಯಾಕಂದ್ರೆ ಮನುಷ್ಯರು ಪಾಪ ಮಾಡಿದ ಅದಕ್ಕೋಸ್ಕರ. 하나님은 죄를 용납하실 수가 없으시죠. ದೇವರು ಪಾಪವನ್ನು ಒಪ್ಪಿಕೊಳ್ಳುವುದಿಲ್ಲ. 그렇기 죄를 범한 인간들이 멸망을 당해 당연한 것입니다. ಯಾಕಂದ್ರೆ ಸರಿ ಬೀಳುತ್ತದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನು ಪಾಪ ಮಾಡಿದ್ದಕ್ಕೆ ಆತ ನಾಶವನ್ನು 그래서 그 ಕೊಳ್ಳಲೇಬೇಕು. 인간들을 사는 구원의 길을 ಆದ್ರೆ 여셨습니다. ಆ ತರದ ಒಂದು ಜನರಿಗೆ ದೇವರು ರಕ್ಷಣೆಯ ಒಂದು ಮಾರ್ಗವನ್ನು ಕೂಡ ತೆರೆದನು. 하나님은 멸망을 받을 수밖에 없는 우리 인간의 구원의 길을 여셔서 그 길을 우리에게 인도하고 계십니다. ನಾವಂತ ಮನುಷ್ಯರು ನಾಶವಾಗಬೇಕಾಗಿತ್ತು, ಆದ್ರೆ ದೇವರು ನಮಗೋಸ್ಕರ ರಕ್ಷಣೆ ಮಾರ್ಗವನ್ನು ತೆಗೆದು ಆತ ನಮ್ಮ 그런데 ನಡೆಸುತ್ತಿದ್ದಾನೆ. 하나님은 그 구원을 우리에게 약속으로 약속하십니다. ದೇವರು ಆ ಒಂದು ವಾಗ್ದಾನದ ಮೂಲಕ ಆ ಒಂದು ರಕ್ಷಣೆಯನ್ನು ಕೂಡ ವಾಗ್ದಾನ ಮಾಡಿದ ನಮಗೆ. 하나님께 내가 땅에 비를 내려서 생명의 기시는 모든 육체를 멸시하리라고. ದೇವರು ಹೇಳಿದರು, ನಾನು ಮಳೆಯನ್ನು ಬರಮಾಡಿ ಎಲ್ಲಾ ಪ್ರಾಣಿಗಳನ್ನು ಕೂಡ ನಾಶ ಮಾಡುತ್ತೇನೆ ಅಂತ. 여러분 우리가 창세기 6장 17절은 멸망에 대한 ಆದಿಕಾಂಡ 6ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ ಇವತ್ತುಗಳೆಲ್ಲವೂ ಕೂಡ ನಾಶನದ ಕುರಿತಾಗಿ. 18절은 또 구원에 관한 이야기입니다. 18ನೇ ವಚನ ರಕ್ಷಣೆ ಕುರಿತಾಗಿ. 너와는 내가 내 언약을 세우리니 ಆದರೆ ನಿನ್ನ ಕೂಡ ನಾನು ನಿಬಂಧನೆ ಮಾಡುತ್ತೇನೆ. 내 아들과 내 아내와 내 자부와 함께 방주로 들어가고. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಲ್ಲಿ ಸೇರಬೇಕು. 하나님에게 이 멸망의 길과 구원의 길이 ದೇವರ 있다는 ಒಳಗೆ ನಾಶಕರದ ಒಂದು ಮಾರ್ಗ ಕೂಡ ಇದೆ, ಅದೇ ರೀತಿಯಲ್ಲಿ ಕೂಡ ರಕ್ಷಣೆಯ ಒಂದು ಮಾರ್ಗ 노아는 ಕೂಡ ಇದೆ. 하나님께서 멸망을 말씀하실 때 그 멸망을 믿음으로 자기 마음에 ಯಾವಾಗ ದೇವರು 받아들였어요. ನಾವು ಹತ್ರ ನಾಶನದ ಕುರಿತಾಗಿ ಮಾತಾಡಿದನು, ಆ ಒಂದು ನೋಹನು ನಂಬಿಕೆಯಿಂದ 노아는 ಒಂದು 다시 ವಾಕ್ಯವನ್ನು 하나님 ಒಪ್ಪಿಕೊಂಡನು. 구원을 얘기할 때 그 구원도 믿음으로 ಮತ್ತೆ ಇನ್ನೊಂದು 받아들였어요. ಸರಿ ಯಾವಾಗ ದೇವರು ರಕ್ಷಣೆ ಕುರಿತಾಗಿ ಮಾತಾಡಿದನೋ ಅದೇ ರೀತಿಯಾಗಿ ನೋಹನು ಕೂಡ ನಂಬಿಕೆಯಿಂದ 그러니까 ಅದನ್ನು 이제 ಸ್ವೀಕರಿಸಿಕೊಂಡನು. 멸망이 온 사람이 구원이 필요하지 멸망이 오지 않는 구원이 필요하지 않는 것이죠. ಯಾರೆಲ್ಲ ತಮ್ಮ ಮೇಲೆ ನಾಶನ ಬರ ಮಾಡ್ಕೊಂಡಿರೋ ಅವರೆಲ್ಲರಿಗೂ ಕೂಡ ರಕ್ಷಣೆ ಬೇಕು. 이제는 오늘 많은 사람이 하나님을 믿지만은 ಸಮಸ್ಯೆ ಅಂತ ಹೇಳಿದ್ರೆ ಅನೇಕ ಜನರು ಈ ದಿನಮಾನಗಳಲ್ಲಿ ದೇವರು ನಂಬುತ್ತಾರೆ. 대부분의 사람들 구원의 확신을 갖지 않고 하나님 믿는 사람들이 많습니다. ಆದ್ರೆ ಅನೇಕ ಜನರು ಕೂಡ ದೇವರು ನಂಬುತ್ತಾರೆ ರಕ್ಷಣೆ ಭರವಸೆ ಇಲ್ಲದೆ. 어떤 사람은 구원의 확신을 갖게 되는데 ಕೆಲವರಿಗೆ ರಕ್ಷಣೆ ಭರವಸೆ ಇರುತ್ತದೆ, 어떤 사람은 구원의 확신을 갖지 않고 그냥 막연하게 교회를 다니는 사람들이 ಆದ್ರೆ 많습니다. ಕೆಲವೊಂದು ಜನರಿಗೆ ಕೂಡ ರಕ್ಷಣೆ ಭರವಸೆ ಇರುವುದಿಲ್ಲ, ಸುಮ್ಮನೆ ಸಭೆಗೆ ಹೋಗುತ್ತಾರೆ. 구원의 확신을 갖기 전에 우리는 멸망에 대한 확신이 와야 ನಾವು ರಕ್ಷಣೆ 합니다. ಹೊಂದಿಕೊಳ್ಳೋದಕ್ಕಿಂತ ರಕ್ಷಣೆ ಭರವಸೆ ಇರೋದಕ್ಕಿಂತ ಮುಂಚೆ ಮೊದಲು ನಮಗೆ ನಾಶದ 여러분이 그냥 ಭರವಸೆ 교회를 ಇರಬೇಕು. 다니면 예수님은 좋은 분이네 하나님 말씀 들으면 참 좋다 예수님은 좋겠네 그런 정도의 신앙을 가지고는 구원의 확신을 가질 수가 ಆದ್ರೆ 없습니다. ಸಭೆ ಹೋಗ್ತಾ ಇದ್ರೆ ನಾವು ದೇವರನ್ನು ಪ್ರೀತಿಸಿ ಮಾಡುತ್ತಾನೆ, ದೇವರನ್ನು ನೋಡಿಕೊಳ್ಳುತ್ತಾನೆ, ದೇವರ ಕೃಪೆಯನ್ನು ತೋರಿಸುತ್ತಾನೆ, ಈ ರೀತಿಯಾದ ಒಂದು ಭರವಸೆದ ಮೇಲೆ ನೀನು ಹೋಗಕ್ಕಾಗುವುದಿಲ್ಲ. 신앙생활 하면서 자세히 보면 하나님 말씀에 비추어서 나는 멸망을 받을 수밖에 없는 사람에게 마음에 확실하게 ಆದ್ರೆ 믿어져야 ಒಂದು 합니다. ಆತ್ಮಿಕ ಜೀವಿತದಲ್ಲಿ ಖಚಿತವಾಗಿ ದೇವರ ವಾಕ್ಯ ಗೊತ್ತಿರಬೇಕು. ನಾನು ನಿಜವಾಗಿ ಕೂಡ ಒಬ್ಬ ಮನುಷ್ಯ ನಾಶನ ಹೊಂದಿಕೊಳ್ಳಬೇಕಾದ ಮನುಷ್ಯ ನಾನಾಗಿದ್ದೇನೆ ಅಂತ. 여러분 하나님에게 구원의 길이 없는 게 아닙니다. ಅದರ ಅರ್ಥ ದೇವರ ಹತ್ರ ಒಂದು ರಕ್ಷಣೆ ಮಾರ್ಗದರ್ಶನ ಇಲ್ಲ ಅಂತಲ್ಲ. 하나님께 구원의 길을 말씀하지 않은 게 아닙니다. ದೇವರ ರಕ್ಷಣೆ ಒಂದು ಮಾರ್ಗವನ್ನು ಮಾತಾಡಿಲ್ಲ ಅಂತಲ್ಲ. 분명히 구원의 길을 말씀하시지만 ಸ್ಪಷ್ಟವಾಗಿ ದೇವರ ರಕ್ಷಣೆ ಮಾರ್ಗವನ್ನು ಮಾತಾಡಿದನು. 많은 사람은 그 구원에 대해서 무관심하게 생각하고 있어요. ಆದ್ರೆ ಅನೇಕ ಜನರು ಕೂಡ ಅದರ ಒಂದು ರಕ್ಷಣೆ ಮಾರ್ಗದಲ್ಲಿ ಆಸಕ್ತಿ ಇಲ್ಲ. 이해했습니까? ಅದರ ಹಿಂದಿರುವಂತ ಕಾರಣ ಏನು? 그들 마음에 멸망이 오지 않았기 때문에. ಯಾಕೆಂದ್ರೆ ಒಂದು ನಾಶನ ಅವ್ರ ಹೃದಯದ ಮೇಲೆ ಬಂದಿಲ್ಲ. ಅದಕ್ಕೆ 노아가 왜 방주를 만들었어요? ಯಾಕೆ ನೋಹನು ನಾವೇನು ಕಟ್ಟಿದ್ದನು? 그 방주에 왜 양식을 갖다 쌓았어요? ಯಾಕೆ ನೋಹನು 나ವೆಲ್ಲ ಆಹಾರವನ್ನು ಇಟ್ಟನು? 자기 집에는 좋은 물건들을 왜 방주로 가져갔습니까? ಯಾಕೆ ತನ್ನ ಮಲ್ಲಿರಂತ ಒಳ್ಳೆದೆಲ್ಲ ತೆಗೆದುಕೊಂಡು ಒಳಗೆ ಹೋದನು ಆತ? 노아는 하나님의 말씀을 믿기 전에 그 자기가 멸망이 온 사실을 깨달았다. ನೋಹನು ದೇವರ ವಾಕ್ಯ ನಂಬುವುದಕ್ಕಿಂತ ಮುಂಚೆ ಆತನು ತಿಳಿದುಕೊಂಡು ನನ್ನ ಮೇಲೆ ನಾಶನವಿದೆ ಅಂತ. 이제 하나님께서 이 세상 물로 심판한 그 멸망이 말씀이 노아의 귀에 들어왔을 때 그것을 노아는 ದೇವರ 믿었습니다. ವಾಕ್ಯ ಹೇಳ್ತದೆ,
ನಾನು ಭೂಮಿ ಮೇಲೆ ಜಲಪ್ರಳಯ ಮಾಡಿ ನಾಶ ಮಾಡುತ್ತೇನೆ ಅಂತ ಈ ಒಂದು ವಾಕ್ಯ ನೋಹನ ಮೇಲೆ ಬಂತು. 눈으로 노아가 보니까 예쁘고 화려하게 지은 그 집도 이제 곧 물에 떠내려갈 것입니다. ಆದ್ರೆ ಯಾವಾಗ ನೋಹ ಬೇರೆ ಮನೆಯೆಲ್ಲ ನೋಡಿದನು ಸುಂದರವಾಗಿದ್ದರೂ ಕೂಡ ಅದು ಎಲ್ಲ ನೀರಿನ ನಾಶವಾಗುತ್ತೆ ಅಂತ 그리고 ನೋಡಿದನು. 농장에 심은 멋진 그 과일 나무들이 전부 다 물에 잠길 걸로 ಮತ್ತೆ 보였어요. ಅದನ್ನೆಲ್ಲ ಕೂಡ ನೋಡಿದ ಸುಂದರವಾದ ಒಂದು ಮರಗಳ ಹಣ್ಣು ಬಿಟ್ಟವೆಲ್ಲವೂ ಕೂಡ ಅದೇ ಈ ಒಂದು ಮರಗಳೆಲ್ಲ ಕೂಡ 그 ನಾಶವಾಗುತ್ತದೆ ಅಂತ. 목장에다가 정말 아주 멋지게 생긴 양떼들도 전부 다 물에 떠내 죽을 것으로 노아의 ಅದೇ 눈에 ರೀತಿ 보여요. ಕೂಡ ನೋವನ್ನು ಕೇಳಿಸಿಕೊಂಡನು ಅಲ್ಲಿರುವಂತಹ ಕುರಿ ಮೇಕೆಗಳೆಲ್ಲವೂ ಕೂಡ ಹಸು ಅವೆಲ್ಲವೂ ಕೂಡ ನೀರಿಂದ 그럼 ನಾಶವಾಗುತ್ತದೆ 이제 ಅಂತ. 노아의 눈에는 방주 안에 들어있는 것 외에는 전부 다가 멸망의 것으로 노아에게 ನೋವನ 보였다. ಕಣ್ಣಿನಲ್ಲಿ ನಾವೇ ಒಳಗೆ ಬೆರೆಯೋದು ಬಿಟ್ಟು ಬೇರೆ ಏನೆಲ್ಲ ಸಂಗತಿಗಳಿದಾವೋ ಅವೆಲ್ಲವೂ ಕೂಡ 그렇기 ನಾಶನ 때문에 ಅಂತ 방주 ತಿಳಿದುಕೊಂಡನು. 밖에는 모든 건 물에 들어갈 걸로 보이니까 노아는 방주를 만들어야 했고 그 안에 들어가야만 했습니다. ಯಾಕಂದ್ರೆ ಆತನು ನಾವೇ ಹೊರಗೆ ಏನೆಲ್ಲ ಕೂಡ ಇದಾವೆ ಅವೆಲ್ಲವೂ ಕೂಡ ನಾಶ ಆಗುತ್ತದೆ ಎಲ್ಲವೂ ಕೂಡ ಅಳಿಸಿ ಹೋಗುತ್ತದೆ ಅದಕ್ಕೋಸ್ಕರ ಆತನು ನಾವೇ 노아는 그 ಕಟ್ಟಿದನು. 사실을 믿어지니까 방주를 만들 수밖에 없고 그 안에 들어갈 수밖에 없다는 거예요. ಯಾಕಂದ್ರೆ ನೋವನ್ನು ಆ ಒಂದು ಸಂಗತಿ ನಂಬಿದ್ದನು ಅದಕ್ಕೆ ಯಾವುದೇ ಆಯ್ಕೆ ಇರಲಿ ಅದಕ್ಕೋಸ್ಕರ ಆತನು ನಾವೇನು 다른 ಕಟ್ಟಬೇಕಾಗಿತ್ತು. 사람들은 왜 방주를 만들지 ಆದ್ರೆ 않았습니까? ಬೇರೆ ಎಲ್ಲ ಜನರು ಯಾಕೆ ಅವರು ನಾವೇನು ಕಟ್ಟಲಿಲ್ಲ? 다른 사람들은 왜 그들은 정말 방주에 들어가질 않았습니까? ಯಾಕೆ ಬೇರೆ ಜನರೆಲ್ಲರೂ ಕೂಡ ನಾವೆಲ್ಲಿ ಪ್ರವೇಶ ಮಾಡಲಿಲ್ಲ? 하나님 분명히 물로 세상을 심판한다고 여기 말씀을 하셨는데 ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಆ ಒಂದು ಲೋಕವನ್ನು ನಾನು ಜಲಪ್ರಳಯ ಮಾಡಿ 하나님의 ನಾಶ ಮಾಡುತ್ತೇನೆ 말씀을 ಅಂತ. 들었지 하나님 마음 안에는 멸망이 그들 마음에 임하지 ಆದ್ರೆ 않았다. ದೇವರ ವಾಕ್ಯವನ್ನು ಕೇಳಿಸಿಕೊಂಡರು ಆದ್ರೆ ದೇವರ ಹೃದಯದಲ್ಲಿ ನಾಶನ ಅವರ ಹೃದಯದಲ್ಲಿ ಬರಲಿಲ್ಲ. 하나님의 말씀을 들었지 하나님의 말씀 속에 숨어 있는 저주가 그들 마음에 임하지 않았다. ಆದ್ರೆ ದೇವರ ವಾಕ್ಯವನ್ನು ಕೇಳಿಸಿಕೊಂಡರು ಆದ್ರೆ ದೇವರ ವಾಕ್ಯದ ಇರುವಂತಹ ಒಂದು ಶಾಪ ಅವರು ತಿಳಿದುಕೊಳ್ಳಲಿಲ್ಲ. 그러니까 저주가 물면 오지 않고 멸망이 오지 그들이 방주를 만들어야 아무 필요가 없고 방주에 들어갈 이유가 없지요. ಯಾಕಂದ್ರೆ ಅವರ ಹೃದಯದಲ್ಲಿ ಕೂಡ ನಾಶನ ಮತ್ತೆ ಒಂದು ಶಾಪ ಬಂದಿಲ್ಲ ಅದಕ್ಕೋಸ್ಕರ ಅವರು ನಾವೇನು ಕಟ್ಟಿರಲಿಲ್ಲ. 그렇기 때문에 그들은 노아가 오히려 방주만 비웃기만 했겠죠. ಅದನ್ನು ಬಿಟ್ಟು ನೋವನ್ನು ನಾವೇ ಕಟ್ಟಿದ ನೋಡಿ ನಕ್ಕರು ಅವರು. 야 정말로 비가 온다고 믿어? ನಿಜವಾಗಿಯೂ ಕೂಡ ನೀವು ಆಲೋಚನೆ ಮಾಡುತ್ತೆ ಮಳೆ 야, ಬರುತ್ತೆ 니 ಅಂತ. 진짜 비가 온다. 왜 우리 교회 목사님은 그런 얘기 안 하시겠어? ನಿಜವಾಗಿಯೂ ಕೂಡ ಅವೆಲ್ಲ ಮಳೆ ಬಂದಿದ್ರೆ ನಮ್ಮ ಪಾಸ್ಟರ್ ಇರುವಂತ ಸಭೆಯಲ್ಲಿ ಹೇಳುತ್ತಿರಲಿಲ್ಲ. 우리 교회 ಆತನು ಕೂಡ 목사님은 또 하나님을 잘 믿어. ನಮ್ಮ ಪಾಸ್ಟರ್ ಬಹಳ ದೊಡ್ಡ ದೇವರಿಗೆ ಬಹಳ ಚೆನ್ನಾಗಿ 근데 ನಂಬುತ್ತಾನೆ. 인류 신학을 나오고 신학 ಆತನು ಕೂಡ ದೊಡ್ಡ 박사잖아. ಒಂದು ಥಿಯಾಲಜಿ ಸ್ಕೂಲ್ ಇಂದನೂ ಕೂಡ ಗ್ರಾಜುಯೇಟ್ ಆಗಿದ್ದಾನೆ ಮತ್ತೊಂದು ಥಿಯಾಲಜಿಯಲ್ಲಿ ಕೂಡ 그 ಡಾಕ್ಟರೇಟ್ 목사님 ಕೊಂಡಿದ್ದಾನೆ. 왜 그런 얘기를 안 하겠어? ಯಾಕೆ ನಮ್ಮ ಪಾಸ್ಟರ್ ಅದನ್ನ ಹೇಳ್ತಾ ಇಲ್ಲ? 너 노아 너는 뭐 네가 믿음이 있냐? ಏ ನೋವ ನಿನ್ನ ಹತ್ರ ಇರುವಂತ ನಂಬಿಕೆ ಎಂತದ್ದು? 누가 너를 인정하냐? ಯಾರು ನಿನ್ನನ್ನು ಗುರುತಿಸಿದರು? 사람들 그런 인간적인 판단을 가지고 믿었습니다. ಜನರು ಈ ತರದ ಒಂದು ಮನುಷ್ಯರ ಒಂದು ತೀರ್ಪಿನಲ್ಲಿ ನಂಬಿದರು. 여러분 오늘 이 시대도 그와 똑같다. ಇದೇ ಒಂದು ದಿನಮಾನಗಳು ಈಗಿನ ಒಂದು ದಿನಮಾನ ಅದೇ ರೀತಿಯಾಗಿದೆ. 사탄은 우리의 어떤 생각이란 세계 속에서 하나님의 말씀을 들어도 그 말씀 우리 마음 안에서 흐려지도록 한다. ಸೈತಾನನು ಕೂಡ ಆಲೋಚನೆ ಪ್ರಪಂಚದಿಂದ ನಾವು ದೇವರ ವಾಕ್ಯವನ್ನು ಕೇಳಿದರೂ ಆ ಒಂದು ಮಾತುಗಳನ್ನು ಇಲ್ಲದಂತೆ ಮಾಡುತ್ತಾನೆ. 그래서 마귀는 우리 마음에 여러 가지 생각을 아주 복잡하게 조작을 시켜가지고 ಸೈತಾನ ಕೂಡ ನಮ್ಮ ಆಲೋಚನೆಗಳು ಕೂಡ ಬಹಳ ಗಲಿಬಿಲಿ ಮಾಡುತ್ತಾನೆ. 전혀 다르게 만든다는 ಮತ್ತೆ 거예요. ಎಲ್ಲಾ ಮಾತುಗಳು ಕೂಡ ಬೇರೆ ಬೇರೆ ವ್ಯತ್ಯಾಸವಾಗಿ ಮಾಡುತ್ತಾನೆ. 한번은 그 분필로 가지고 그림을 그리는 사람. ಒಂದು ಸಾರಿ ಮನುಷ್ಯನ ನೋಡಿದ್ರೆ ಸೀಮೆ ಸುಣ್ಣದಿಂದ ಆತನು ಚಿತ್ರಣ 그 ಬರುತ್ತಿದ್ದನು. 분필을 가지고 칠판에다 그림을 ಆತ ಮೇಲೆ 그렸어요. ಕಪ್ಪು ಹೊಲಗೆ ಮೇಲೆ ಆತನು ಸೀಮೆ ಸುಣ್ಣ 근데 그 ತೆಗೆದುಕೊಂಡು 그림들이 ಬರುತ್ತಿದ್ದನು. 뭐 그렇게 대수롭지 않은 것처럼 보였어요. ಆದ್ರೆ ಆ ಒಂದು ಚಿತ್ರಣಗಳು ಬಹಳ ಸುಂದರವಾಗಿ ಕಾಣುತ್ತಿರಲಿಲ್ಲ. 그다음에 이 사람이 조명을 가지고 조절하기 시작했어요. ಆತನು ಕೂಡ ಆ ಒಂದು ಲೈಟ್ ತೆಗೆದುಕೊಂಡು ಆಟ ಆಡಲಿಕ್ಕೆ 그 ಪ್ರಾರಂಭಿಸಿದ್ರಲ್ಲಿ 똑같은 그 분필을 가지고 그린 칠판에 그린 ಅದೇ 그림인데 ತರದ ಒಂದು ಚಿತ್ರಣ ಅದು ಏನು ಆ ಒಂದು ಹಲಗೆ ಕಪ್ಪು ಹಲಗೆ ಬರೆದಿದ್ದನು 그 ಸೀಮೆ ಸುಣ್ಣದ ಅದೇ 조명을 ಒಂದು 딱 ಚಿತ್ರಣವಾಗಿದೆ. 비치면 전혀 그 그림이 다르게 ಮತ್ತೆ ಆ 보여요. ಒಂದು ಲೈಟಿಗಿಂತ ಒಂದು ಚಿತ್ರಣ ಬಹಳ ಸಂಪೂರ್ಣ ವ್ಯತ್ಯಾಸ ಕಾಣಿಸಿತ್ತು. 그걸 조절하니까 그 그림이 막 굉장히 밝게 막 살아나는 걸 ಯಾವಾಗ ಆ 느꼈어요. ಒಂದು ಲೈಟ್ ಮಾಡುತ್ತಿದ್ದನೋ ಆ ಒಂದು ಸಮಯದ ನೋಡಿದ್ರೆ ಎಷ್ಟು ಸುಂದರವಾಗಿ ಅದಕ್ಕೆಲ್ಲ ಜೀವ ಬಂತು ಅಂತ. 그림 자체가 변한 건 ಆದ್ರೆ 아니에요. ಒಂದು ಚಿತ್ರಣ ಒಂದು ಬದಲಾಗಲಿಲ್ಲ. 주위의 환경이 바뀌면 그림 자체가 전혀 다르게 ಆದ್ರೆ 보인다. ಸುತ್ತಮುತ್ತಲಿರುವಂತ ಎಲ್ಲವೂ ಕೂಡ ಬದಲಾವದು ಅದಕ್ಕೋಸ್ಕರ ಅದು ಸಂಪೂರ್ಣವಾಗಿ ವ್ಯತ್ಯಾಸ ಕಾಣಿತು 하나님의 ಅದು ಚಿತ್ರಣ. 말씀이 동일한 하나님 말씀이라도 ದೇವರ ಒಂದು ವಾಕ್ಯ ಅದೇ ದೇವರ ವಾಕ್ಯವಿದ್ದರೂ ಕೂಡ 사탄 우리의 경험이나 생각이나 이런 많은 것들을 조작해서 하나님의 말씀이 우리 속에 흐려지도록 만든다. ಮತ್ತೆ ಸೈತಾನು ಕೂಡ ಅನೇಕ ಮರಗಳು ಮಾಡುತ್ತಾನೆ ನಮ್ಮಲ್ಲಿ ಕೂಡ ಅದಕ್ಕೆ ಆ ಒಂದು ವಾಕ್ಯಗಳು ಏನು ಇಲ್ಲದಂತೆ ಕಾಣುತ್ತದೆ ನಮಗೆ. 그래서 우리가 정말 그 마음을 비우고 이 하나님 말씀을 받들이지 아니하면 ನಮ್ಮ ಹೃದಯವನ್ನು ಖಾಲಿ ಮಾಡದೆ ಹೊರತು ದೇವರ ವಾಕ್ಯ ಹೊಂದಿಕೊಳ್ಳಲಿ ಅಂತ 이게 ಹೇಳಿದರೆ 분명한 하나님의 말씀에 틀림이 없지만 ಸ್ಪಷ್ಟವಾಗಿ ಇದು ದೇವರ ವಾಕ್ಯವಾಗಿದ್ದರೂ ಕೂಡ 그렇지만 우리가 볼 때는 그 말씀 자체가 하나님 말씀은 전혀 아닌 것처럼 보일 때가 많다는 ಆದ್ರೆ ಪ್ರತಿ ಸಾರಿ ಕೂಡ ನಮ್ಮ
ಹೃದಯದಲ್ಲಿ ದೇವರ ವಾಕ್ಯವಿದ್ದರೂ ಕೂಡ ದೇವರ ವಾಕ್ಯವಾಗಿ ಕಾಣುವುದಿಲ್ಲ ಅದು. 그러한 방법으로 우리 인간들을 계속 ಆ 속여왔어요. ಒಂದು ಮಾರ್ಗದಲ್ಲಿ ಸೈತಾನ್ ನಿರಂತರವಾಗಿ ವಂಚಿಸುತ್ತಾನೆ ನಮ್ಮನ್ನು. 그렇기 때문에 사람들이 예수님의 말씀을 잘 받아들이질 않았습니다. ಅದಕ್ಕೋಸ್ಕರ ಜನರು ಯೇಸುವಿನ ಮಾತು ಸ್ಪಷ್ಟವಾಗಿ ಒಪ್ಪಿಕೊಳ್ಳಲಿಲ್ಲ. 멸망을 당한 사람들이 하나님 말씀 자기 생각을 신뢰하게 된 ಅನೇಕ 것입니다. ಜನರು ಕೂಡ ದೇವರ ವಾಕ್ಯವನ್ನು ಬಿಟ್ಟು ತಮ್ಮ ಸ್ವಂತ ಆಲೋಚನೆಯನ್ನು 예수님이 ಗೌರವಿಸಿಕೊಂಡರು. 세상에 계실 때 ಯಾವಾಗ ಯೇಸು ಈ ಭೂಮಿ ಮೇಲೆ ಇದ್ದನೋ 한번 이제 그 중풍병자를 만났어요. ಆತನು ಒಂದು ಪಾರ್ಶ್ವ ರೋಗಿ ಭೇಟಿ ಮಾಡಿದನು. 예수님께서 중풍병자를 뭐라고 말했어요? 소자야, 네 제 사함을 받았느니라고. ಪಾರ್ಶ್ವ ರೋಗಿ ಏನಂತ ಹೇಳಿದನು? ಯೇಸು ಹೇಳಿದನು, ಮಗನೇ ನಿನ್ನ ಪಾಪಗಳೆಲ್ಲವೂ ಕೂಡ 근데 ಕ್ಷಮಿಸಲ್ಪಟ್ಟಿದೆ ಅಂತ. 서기관들이 뭐라고 말했어요? ಆದ್ರೆ ಶಾಸ್ತ್ರಿಗಳು ಏನ್ ಹೇಳಿದರು? 아 참남하다. ದೇವ ದೂಷಣೆ. 어떻게 죄를 산다고 말하냐? ಹೇಗೆ ತಾನು ಹೇಳ್ತಾನೆ ಪಾಪಗಳೆಲ್ಲವೂ ಕೂಡ ಕ್ಷಮಿಸಲ್ಪಟ್ಟಿದೆ 하나님 ಅಂತ. 한 분에 누가 죄를 사느냐? ದೇವರ ಬಿಟ್ಟು ಬೇರೆ ಯಾರು ತಾನೇ ಪಾಪಗಳನ್ನು ಕ್ಷಮಿಸಬಲ್ಲರು? 결국 서기관들은 자기의 생각을 가지고 예수님 말씀을 거부했어요. ಆ ಶಾಸ್ತ್ರಿಗಳು ತಮ್ಮ ಸ್ವಂತ ಆಲೋಚನೆಯಿಂದ ಯೇಸುವಿನ ಮಾತುಗಳನ್ನು ತಿರಸ್ಕಾರ ಮಾಡಿದರು. 예수님이 메시아라고 ಮತ್ತೆ 말했어요. ಅವರು ಹೇಳಿದ ಮೆಸ್ಸಾಯ ಅಂತ ಹೇಳಿದರು. 여러분 그 사람들 예수님 메시아로 믿었습니까? ಆದ್ರೆ ಜನರು ಮೆಸ್ಸಾಯ ಅಂತ ದೇವರು ಯೇಸುವನ್ನು ನಂಬಿದಾರ? 아 아니야. ಇಲ್ಲ. 예수님은 갈릴리에서 났잖아. ಯೇಸು ಆತನ ಗಲಿಲಾಯದಿಂದ ಬಂದಿದ್ದಾನೆ. 갈릴리에 선지자 나지는 못해. ಗಲಿಲಾಯದಿಂದ ಬಂದಿದ್ದಾನೆ, ಆತನೇನು ಬರುವುದಿಲ್ಲ. 메시아는 베들레헴에 난다고 얘기했어. ಮೆಸ್ಸಾಯ ಬೆತ್ಲೆಹೇಮಿಂದ ಬರಬೇಕು ಅಂತ. 예수님은 베들레헴에 나지 않고 갈릴리에 났잖아. ಯೇಸು ಬೆತ್ಲೆಹೇಮಿಂದ ಬಂದಿಲ್ಲ, ಆತನು ಗಲಿಲಾಯದಿಂದ ಬಂದಿದ್ದಾನೆ. 그들은 예수님 베들레헴에 난 것을 알지만 갈릴리에서 난 줄 알고. ಆದ್ರೆ ಇನ್ನೂ ಕೂಡ ಗೊತ್ತಿಲ್ಲ ಅವರಿಗೆ ಯೇಸು ಬೆತ್ಲೆಹೇಮಲ್ಲಿ ಹುಟ್ಟಿದ್ದಾನೆ ಅಂತ. ಸುಮ್ಮನೆ ಅಂತೂ ಆಲೋಚನೆ ಮಾಡುತ್ತಾರೆ ಅವರು. 판단이나 자기 경험이나 자기 지식을 가지고 하나님 말씀을 거부하기 ಅವರ 시작. ಸ್ವಂತ ಒಂದು ಜ್ಞಾನದಿಂದ, ಸ್ವಂತ ಒಂದು ಆಲೋಚನೆಯಿಂದ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದರು. 여러분 그러면서 그들은 계속 하나님 말씀을 마음으로 받아들이질 ಆದ್ರೆ 않았어요. ನಿರಂತರವಾಗಿ ದೇವರ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಒಪ್ಪಿಕೊಳ್ಳಲಿಲ್ಲ ಅವರು. 중무명이 예수님의 말씀 그대로 ಆದ್ರೆ 받아들였어요. ಪಾರ್ಶ್ವವಾಗಿ ಯೇಸುವಿನ ಮಾತುಗಳನ್ನು ಸರಳವಾಗಿ ಒಪ್ಪಿಕೊಂಡರು ತನ್ನ ಹೃದಯದಲ್ಲಿ. 이런 네 자리를 들고 걸어가라고 말했어요. ಎದ್ದು ನಿನ್ನ ಆಸೆ ತೆಗೆದುಕೊಂಡು ನಡೆ. 자기 생각으로는 그게 도저히 믿어지지 않았습니다. ಆತನ ಆಲೋಚನೆ ನಂಬಕ್ಕಾಗುದಿಲ್ಲ. ಆತ 자기 경험으로 봐서 자기는 걸을 수가 없습니다. ಆತನ ಅನುಭವದಿಂದ ಆತ ನಡೆಯಕ್ಕಾಗುವುದಿಲ್ಲ. 판단 올 때 내가 어떻게 걸을 수가 있어? ಆತನ ಸ್ವಂತ ತೀರ್ಪಿಂದ ಹೇಗೆ ನಾನು ನಡೆಯಲಿ? 난 일어서지도 못하는. ನಾನು ನಿಂತ್ಕೊಳ್ಳಕ್ ಆಗಲ್ಲ. 내가 걷는다는 게 말이 안 돼. ಇದು ಅವಿವೇಕಿತನ ನಾನು ನಡೆದುಕೊಂಡು ಹೋಗುವುದು. 그건 중무명의 자신의 판단이었어요. ಇದು ಒಂದು ಪಾರ್ಶ್ವವಾಗಿದ್ದ ಸ್ವಂತ ನ್ಯಾಯ ತೀರ್ಪು. 자, 이제 중요한 것은 ಆದ್ರೆ ಬಹಳ ಪ್ರಾಮುಖ್ಯ ಸಂಗತಿ ಏನಂತ 이 ಹೇಳಿದರೆ, 중무명의 자기의 판단을 믿느냐 하나님 말씀을 믿느냐, ಆ ಒಂದು ಪಾರ್ಶ್ವವಾಗಿ ರೋಗಿಯು ತನ್ನ ಸ್ವಂತ ಆಲೋಚನೆ ನಂಬಿದನ ಇಲ್ಲ ದೇವರ 자기의 ವಾಕ್ಯ ನಂಬಿದನ? 경험을 믿느냐 하나님 말씀을 믿느냐. ಆತನ ಸ್ವಂತ ಒಂದು ಅನುಭವ ನಂಬಿದನ ಇಲ್ಲ ದೇವರ ವಾಕ್ಯ ನಂಬಿದನ? 지난번에 여러분에게 말씀을 드렸죠. ನಾನು ಇದ್ರ ಕುರಿತಾಗಿ ಹಿಂದಿನ ಭಾಗದಲ್ಲಿ ಹೇಳಿದ್ದೇನೆ. 여러분 그 내가 보는 눈하고 현미경 보는 눈이 다르기 ಯಾಕಂದ್ರೆ 때문에 ನನ್ನ ಕಣ್ಣುಗಳು ಮತ್ತೆ ಮೈಕ್ರೋಸ್ಕೋಪ್ ಕಣ್ಣುಗಳು ಬಹಳ 내 ವ್ಯತ್ಯಾಸವಾಗಿರುತ್ತವೆ. 눈에는 안 보이지만 현미경의 눈에 비치면 난 그걸 받아들일 수밖에 없는 것처럼 ನನ್ನ ಕಣ್ಣಲ್ಲಿ ಇದು ಕಾಣದಿದ್ದರೂ ಕೂಡ ಮೈಕ್ರೋಸ್ಕೋಪ್ ಇಂದ ತೋರಿಸಲ್ಪಡ್ತಾ ಇದೆ, ಅದು ನಾನು ಒಪ್ಕೋಬೇಕು. 우리가 눈으로 보고 있는 건 사실이지만 ಅದು ನಿಜ, ನಮ್ಮ ಕಣ್ಣಿಂದ ನಾವು ನೋಡುತ್ತೇವೆ. 우리가 귀로 듣고 있는 건 사실이지만 ಹೌದು, ಅದು ನಿಜ, ನಮ್ಮ ಕಿವಿಯಿಂದ ನಾವು ಕೇಳಿಸಿಕೊಳ್ಳುತ್ತೇವೆ. 하나님께서 우리에게 온전한 귀와 온전한 눈을 주신 건 아닙니다. ದೇವರು ನಮಗೆ ಪರಿಪೂರ್ಣವಾದ ಕಣ್ಣು, ಪರಿಪೂರ್ಣವಾದ ಕಿವಿ ಕೊಡಲಿಲ್ಲ ನಮಗೆ. 우리 눈을 가지고 모든 걸 다 보지는 않는다는 거예요. ಪರಿಪೂರ್ಣ ಆತರ ನಾವೇನು ಕೂಡ ನೋಡಕ್ಕಾಗುದಿಲ್ಲ ಸಂಪೂರ್ಣವಾಗಿ. 적은 것을 보지 못하고 ನಾವು ಸಣ್ಣ ಸಂಗತಿ ನೋಡಕ್ಕಾಗುದಿಲ್ಲ. 더 어두면 보지 못하고 ಕತ್ಲೆ ಇರುವಾಗ ನಾವು ನೋಡಕ್ಕಾಗಲ್ಲ. 멀리 있는 거 보지 못하는 그런 눈을 하나님께서 우리에게 ಮತ್ತೆ 주셨습니다. ದೂರದಲ್ಲಿರುವಾಗ ಕೂಡ ನೋಡಕ್ಕಾಗಲ್ಲ. ಈ ರೀತಿಯಾದ ಕಣ್ಣು ದೇವರು ನಮಗೆ ಕೊಟ್ಟಿದ್ದಾನೆ. 때문에 우리는 하나님 눈하고 전혀 다른 눈을 우리는 가지고 있습니다. ಮತ್ತೆ ನಮ್ಮ ಒಂದು ಕಣ್ಣುಗಳು ದೇವರಿಂದ ಬಹಳ ವ್ಯತ್ಯಾಸವಾಗಿದೆ. 우리가 듣는 것도 ಅದೇ 그렇습니다. ರೀತಿ ಏನ್ ಕೇಳಿಸಿಕೊಳ್ಳುತ್ತೋ ಅದೇ 우리 ರೀತಿಯಾಗಿರುತ್ತದೆ. 세상의 모든 소리를 다 듣지는 못합니다. ಲೋಕದಲ್ಲಿ ಮತ್ತೆ ಎಲ್ಲಾ ಒಂದು ಶಬ್ದನ ಕೇಳಿಸಿಕೊಳ್ಳಕ್ 아무리 ಆಗುದಿಲ್ಲ. 좋아해 들도 멀리 가면 그 소리가 들리지 ನೀವು 않아요. ಎಷ್ಟೇ ಕಿವಿ ಚೆನ್ನಾಗಿದ್ರು ಕೂಡ ದೂರದಲ್ಲಿದ್ದರೆ ಕೇಳಿಸಿಕೊಳ್ಳಕ್ ಆಗುದಿಲ್ಲ. 작은 소리를 우리는 듣지는 못합니다. ಮತ್ತೆ ಈ ಸಣ್ಣ ಒಂದು ಶಬ್ದನ ಕೇಳಿಸಿಕೊಳ್ಳಕ್ ಆಗುದಿಲ್ಲ. 그래서 우리 가청 주파수라는 게 있죠. ಮತ್ತೆ ಅಲ್ಲಿ ತರದ ಒಂದು ಫ್ರೀಕ್ವೆನ್ಸಿಗಳು ಇರುತ್ತೆ, ಅದನ್ನ ಕೇಳಿಸಿಕೊಳ್ಳಕ್ ಅಷ್ಟೇ. 그렇기 때문에 우리가 들을 수 있는 주파수 안에서 소리만 들을 수가 있는. ನೀನು ಆ ತರದ ಒಂದು ಫ್ರೀಕ್ವೆನ್ಸಿಯಲ್ಲಿ ಮಾತ್ರ ನೀನು ಕೇಳಿಸಿಕೊಳ್ಳುತ್ತೆ ಅಷ್ಟೇ. 너무 소리가 커도 들리지 ಅದು 아니하고 ಬಹಳಷ್ಟು ಜೋರಾಗಿದ್ರೆ ಕೇಳಿಸಿಕೊಳ್ಳಕ್ ಆಗುದಿಲ್ಲ. 적어도 들리지 아니하고 ಅದು ಬಹಳಷ್ಟು ಕಡಿಮೆ ಇದ್ರೆ 그 ಕೇಳಿಸಿಕೊಳ್ಳಕ್ 지극히 ಆಗುದಿಲ್ಲ. 가청 주파수 몇몇 가지만 우리가 듣고 있다는 ಆ 거죠. ಒಂದು ಫ್ರೀಕ್ವೆನ್ಸಿಯಲ್ಲಿ ಅಷ್ಟೇ ಮಾತ್ರ ನಾವು ಅದನ್ನು ಕೇಳಿಸಿಕೊಳ್ಳುತ್ತೇವೆ. 근데 사람은 자기가 귀가 밝다고 자랑을 하고 ಆದ್ರೆ 있어요. ಜನರು ಕೊಚ್ಚಿಕೊಳ್ಳುತ್ತಾರೆ ನಮಗೆ ಬಹಳ 때문에 ಚೆನ್ನಾಗಿ 우리가 ಕಿವಿ ಇದೆ 가진 귀가 ಅಂತ. 온전하지 못한 거 사실 알고 ತಿಳಿದುಕೊಳ್ಳೋದು ನಮ್ಮ ಕೈಗಳು ಪರಿಪೂರ್ಣವಾಗಿಲ್ಲ 우리의 ಅಂತ. 눈이 온전하지 못하고 ಮತ್ತೆ ನಮ್ಮ ಕಣ್ಣುಗಳು ಕೂಡ 또 ಪರಿಪೂರ್ಣವಾಗಿ 우리의 ತಿಳಿದುಕೊಳ್ಳುವುದು. 판단은 또 다릅니다. ಮತ್ತೆ ಅದೇ ರೀತಿ ನಮ್ಮ ತೀರ್ಪು ಕೂಡ, 우리는 판단은 감정에 따른 영향을 ನಮ್ಮ 받습니다. ತೀರ್ಪು ನಮ್ಮ ಒಂದು ಭಾವನೆಗಳಿಂದ ಕೂಡ ಪ್ರಭಾವ 좋고 ಬೀರುತ್ತದೆ. 사랑하는 사람이 하는 모든 허물은 쉽게 잘 보이질 ಆದ್ರೆ 않습니다. ಕಳಂಕ, ಮನುಷ್ಯನ ಒಂದು ಪ್ರೀತಿ ಒಂದು ಕಳಂಕ, ಆ ಒಂದು ಕಳಂಕ ನಾವು
ನಾವು ನೋಡುವುದಿಲ್ಲ ಮನುಷ್ಯರಲ್ಲಿ. 미운 사람은 저거 넘으려도 ಆದ್ರೆ 우리는 잘 ಜನರು ನಾವೆಲ್ಲ 뛰는 ಕೂಡ 거죠. ದ್ವೇಷ ಮಾಡುತ್ತೇವೆ, ಮತ್ತೆ ಅವರನ್ನು ಕೂಡ ಸಣ್ಣ ಸಣ್ಣ ಒಂದು ತಪ್ಪುಗಳು 그런 ನೋಡುತ್ತೇವೆ. 판단을 가지고 있다는 ಈ ರೀತಿಯಾದ ತೀರ್ಪು ನಮ್ಮ ಹತ್ರ ಇರುತ್ತದೆ. 우리가 판단해놓고 내가 경험해 본 뒤에 보면은 그게 틀린 걸 참 ನಿನ್ನ 많이 ಒಂದು ತೀರ್ಪು ಮತ್ತೆ ನಿನ್ನ ಒಂದು ಅನುಭವ ನೋಡುವಾಗ, ಎಲ್ಲ ಹಿಂದೆ ತಿರುಗಿ ನೋಡುವಾಗ ಎಲ್ಲ 내가 ಕೂಡ 일이 옳다고 ತಪ್ಪಾಗಿರುತ್ತದೆ. 막 주장하고 강하게 내가 건의했던 일인데 ಒಂದು ಸಂಗತಿಗಳು ಕೆಲವೊಂದು ಸಂಗತಿಗಳು ಬಹಳ ಚೆನ್ನಾಗಿ ಅಂದುಕೊಂಡು ಮತ್ತೆ ಬಹಳ ಅದ್ರ ಬಗ್ಗೆ 시간이 지난 ಹೆಚ್ಚಿಸಿಕೊಳ್ಳುವಾಗ 뒤에 보면 내가 그 판단에 틀린 걸 참 많이 봅니다. ಪ್ರತಿ ಸಾರಿ ಕೂಡ ಹೋಗುತ್ತಿರುವಾಗ ಅದಾದ್ಮೇಲೆ ನೋಡಿಕೊಳ್ಳುತ್ತಿ ಆ ಒಂದು ನ್ಯಾಯ ತೀರ್ಪೆಲ್ಲ ಕೂಡ ತಪ್ಪಾಗಿತ್ತು ಅಂತ 그게 우리 인간입니다. ಅದು ಮನುಷ್ಯರು ಈ ರೀತಿಯಾಗಿರುತ್ತಾರೆ. 그러면서 여러분 우리가 다른 사람보다 판단이 정확할 수 있는 건 인정합니다. ನಿಜವಾಗೂ ಕೂಡ ನಮ್ಮ ಒಂದು ತೀರ್ಪು ಬೇರೆ ಒಂದು ವ್ಯಕ್ತಿಗಿಂತ 다른 사람 ಉತ್ತಮವಾಗಿರಬಹುದು. 눈이 밝은 것도 인정할 수가 있어요. ಆದ್ರೆ ನಮ್ಮ ಒಂದು ಕಣ್ಣುಗಳು ಬೇರೆ ಒಂದು ವ್ಯಕ್ತಿಗಿಂತ ನಮ್ಮ 다른 ಉತ್ತಮವಾಗಿರಬಹುದು. 사람보다 귀가 밝을 수 있다는 건 ಆದ್ರೆ 인정합니다. ಬೇರೊಂದು ವ್ಯಕ್ತಿಗಿಂತ ನಿನಗೆ ಚೆನ್ನಾಗಿರುವಂತ ಕಿವಿಗಳು 정말 ಇರಬಹುದು. 하나님에 비해서 우리는 정말 귀가 기답지 않는 귀를 가지고 있어요. ಆದ್ರೆ ಸರ್ವಶಕ್ತರಾದ ದೇವರಿಗೆ ನಾವು ಹೋಲಿಸಿ ನೋಡಿದ್ರೆ ನಮ್ಮ ಕಿವಿಗಳು ಏನೂ ಅಲ್ಲ. 전능한 하나님에 비해서 우리는 눈 같지 않는 눈을 가지고 있어요. ಸರ್ವಶಕ್ತರಾದ ದೇವರಿಗೆ ನಮ್ಮ ಹೋಲಿಸಿ ನೋಡುವಾಗ ನಮ್ಮ ಕಣ್ಣುಗಳು ಏನು ಕೂಡ 전능한 ಅಲ್ಲ. 하나님에 비해서 우리는 지혜롭지 않는 지혜를 가지고 있어요. ಸರ್ವಶಕ್ತನ ದೇವರಿಗೆ ನಾವು ಹೋಲಿಸಿ ನೋಡುವುದಾದ್ರೆ ನಮ್ಮ ಒಂದು ಜ್ಞಾನವೂ ಕೂಡ ಏನು ಅಲ್ಲ. 그러면서 우리 눈으로 보고 ಅದೇ ರೀತಿ ನಮ್ಮ ಕಣ್ಣೊಂದಿಗೆ, 귀로 들었다고 ಅದೇ ರೀತಿ ನಮ್ಮ ಕಿವಿಗಳೊಂದಿಗೆ 내가 판단했다고 ನಿನ್ನ ಒಂದು ಸ್ವಂತ ತೀರ್ಪು ನೀನೇ ಮಾಡ್ಕೊಳ್ತೀಯ, 판단이 옳은 줄로 ಮತ್ತೆ ನೀನೇ ನಂಬುತ್ತೀಯ ನನ್ನ ಒಂದು ತೀರ್ಪು ಸರಿಯಾಗಿದೆ ಅಂತ. 하나님의 말씀 내 판단에 맞지 않으면 거부하는 그런 삶을 사는 사람들이 너무 ಮತ್ತೆ 많다. ದೇವರ ವಾಕ್ಯ ನಿನ್ನ ಒಂದು ಆಲೋಚನೆಗೆ ಮತ್ತೆ ನಿನ್ನ ತೀರ್ಪು ಸರಿ ಬೀಳದಂತ ಈ ರೀತಿಯಾಗಿ ತಡೆಗಟ್ಟುತ್ತೀಯ. ಅನೇಕ ಜನ ಈ 어떻게 ರೀತಿಯಾಗಿದ್ದಾರೆ. 하나님의 것을 받아들일 수가 있겠어요? ಹೇಗೆ ತರ ಒಂದು ಮನುಷ್ಯ ದೇವರ ಸಂಗತಿ ಹೊಂದಿಕೊಳ್ಳುತ್ತಾನೆ? 전에도 얘기했지만 신앙생활 하다 보면 뭘 발견, 나 자신을 발견하게 됩니다. ಅದೇ ರೀತಿ ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಕಂಡುಕೊಳ್ಳಬೇಕು. ಮೊದಲು 내가 정말 어리석고 무익한 인간임을 ಮೊದಲಾಗಿ 발견하게 됩니다. ಕಂಡುಕೊಳ್ಳಬೇಕು, ನೀನು ಎಷ್ಟು ದೊಡ್ಡ ಮತ್ತೆ ನೀನು ಎಷ್ಟು ಉಪಯೋಗದ ಮನುಷ್ಯನ ತಿಳಿದುಕೊಳ್ಳಬೇಕು. 내가 ನೀನು 정말 하나님 앞에 얼마나 보잘것없는 인간임을 우리는 발견하게 ದೇವರ 됩니다. ಮುಂದೆ ಕಂಡುಕೊಳ್ಳಬೇಕು ನಾವು ಎಷ್ಟು ಉಪಯೋಗ ಇಲ್ಲದವರಿದ್ದಾಗಿದ್ದೇವೆ ಅಂತ. 그러면 그 사람들이 하나님의 말씀을 들을 때 ಆ ಒಂದು ಮನುಷ್ಯ ಆಗ ದೇವರ ವಾಕ್ಯ ಕೇಳಿಸಿಕೊಳ್ಳುತ್ತಾನೆ. 내 생각이 저게 아닌 것 ಆ 같을지라도 ರೀತಿ ನಿಮ್ಮ ಆಲೋಚನೆ ಸರಿ ಬೀಳದಿದ್ದರೂ ಕೂಡ, 내 마음에 맞지 않을지라도 ನಿಮ್ಮ ಹೃದಯಕ್ಕೆ ಸರಿ ಬೀಳದಿದ್ದರೂ ಕೂಡ, 내 판단이 틀린 것 ನಿಮ್ಮ 같지만 ತೀರ್ಪಿನ ಪ್ರಕಾರ ತಪ್ಪಾಗಿದ್ದರೂ ಕೂಡ 우리 하나님의 말씀을 받아들이게 된다는 거죠. ನಾವು ದೇವರ ವಾಕ್ಯವನ್ನು ಹೊಂದಿಕೊಳ್ಳುತ್ತೇವೆ. 왜냐하면 내가 틀린 걸 알고 ಯಾಕಂದ್ರೆ 있기 ಗೊತ್ತಾಗುತ್ತೆ ನಾನು ತಪ್ಪಾಗಿದ್ದೇನೆ. 내가 보는 게 정확히 아니하고 ಅದಾದ್ಮೇಲೆ ನೋಡಿಕೊಳ್ಳುತ್ತೆ ನಾನೇನ್ ನೋಡುತ್ತೆ ಅದು 내 판단이 ನಿರ್ದಿಷ್ಟವಾಗಿಲ್ಲ ಅಂತ. 정확히 않다는 사실을 깨닫게 되면 ಯಾವಾಗ ತಿಳಿದುಕೊಳ್ಳುತ್ತೇವೆ ನಾನು ನೋಡುವುದು ಮತ್ತೆ ನಾನು ತೀರ್ಪು ಮಾಡುವುದು ಯಾವುದು ಕೂಡ 자신을 ನಿರ್ದಿಷ್ಟವಾಗಿಲ್ಲ 불신하고 ಅಂತ, 하나님을 믿게 된다. ಆಗ ನಿನ್ನ ಮೇಲೆ ನೀನು ಅಪನಂಬಿಕೆ ಇಡುತ್ತೀಯ ಮತ್ತೆ ದೇವರ ಮೇಲೆ ನಂಬಿಕೆ ಇಡುತ್ತೀಯ. 분명히 우리가 알아야 할 것은 ನಮ್ಗೇನು ಗೊತ್ತಾಗಬೇಕಂತ ಹೇಳಿದರೆ, 나를 믿으면서 하나님을 믿을 수는 없고 ನಿನ್ನನ್ನು ನೀವು ನಂಬುವ ಹಾಗೆ ದೇವರು ನಂಬಕ್ಕಾಗುವುದಿಲ್ಲ. 판단을 믿으면서 하나님의 판단을 믿을 수가 없다는 것입니다. ನಿನ್ನ ಸ್ವಂತ ತೀರ್ಪು ನಂಬುವ ಹಾಗೆ ದೇವರ ಒಂದು ತೀರ್ಪು ನಂಬಕ್ಕಾಗುವುದಿಲ್ಲ. 우리가 믿음을 갖기 전에 ಬೈಬಲ್ ಹೇಳುತ್ತೆ ನಂಬಿಕೆ ಬರೋದಕ್ಕಿಂತ ಮುಂಚೆ ನಮಗೆ 우리 하나님 판단을 우리가 받아들이기 전에 ದೇವರ ನ್ಯಾಯ ತೀರ್ಪು ಹೊಂದೋದಕ್ಕಿಂತ ಮುಂಚೆ 우리 자신을 볼 수 눈이 있어야 ಮತ್ತೆ ನಮಗೆ ಕಣ್ಣುಗಳಿರಬೇಕು ನಮ್ಮನ್ನ ನೋಡುಕೊಳ್ಳುವಾಗೆ. 구약 이스라엘 백성들이 그랬어요. ಇಸ್ರಾಯೇಲ್ ಕೂಡ ಅದೇ ರೀತಿಯಾಗಿ ತೊಳೆ ಒಡಂಬಡಿಕೆಯಲ್ಲಿ 하나님께서 너희가 만약 내 말을 다 듣고 ಯಾವಾಗ ದೇವರು ಹೇಳಿದ ನನ್ನ ಮಾತನ್ನು ಶ್ರದ್ಧೆಯಿಂದ ನೀವು ಕೇಳುವುದಾದರೆ 지키며 ನನ್ನ ಎಲ್ಲಾ ಕೈಗೊಂಡು ನಡೆದು 너에게 복을 주려고 ನಾನು ನಿಮ್ಮನ್ನು ಆಶೀರ್ವದಿಸಿದ್ದೇನೆ ಅಂತ ಹೇಳಿದನು. 너 천하의 제사장 나라가 되게 하겠다고 ನಾನು ನಿಮ್ಮ 말했어요. ಭೂಮಿ ಮೇಲೆ ದೊಡ್ಡ ಜನಾಂಗ ಮಾಡ್ತೇನೆ ಅಂತ ಹೇಳಿದನು. 이스라엘 백성 우리가 하나님 말씀 다 지키겠다고 큰 소리 쳤어요. ಇಸ್ರಾಯೇಲ್ ಎಲ್ಲರೂ ಕೂಡ ಸೇರಿದ ಹೇಳಿದರು ನಾವೆಲ್ಲ ದೇವರಲ್ಲಿ ಕೈಗೊಂಡು ನಡಿತೇವೆ ಅಂತ. 하나님이 그들에게 십계명 율법을 주었어요. ದೇವರು ದಶಾನೆ ಕೊಟ್ಟನು, ಧರ್ಮಶಾಸ್ತ್ರ ಕೊಟ್ಟನು. 왜 그랬습니까? ಯಾಕೆ ಅದನ್ನು ಆತ ಮಾಡಿದನು? 너희들이 정말 지킬 수 있는지 한번 지켜봐라. ನಿಜವಾಗಿ ಕೂಡ ನೀವು ಕೈಕೊಂಡು ನಡೆಕಾದ್ರೆ ಅದನ್ನು ಪ್ರಯತ್ನ ಮಾಡು ನೀನು. 왜냐면 그 사실을 깨닫지 못할 때 ಯಾವಾಗ ಇವರು ತಿಳಿದುಕೊಳ್ಳಕ್ ಆಗಲಿಲ್ಲ ಅವರಿಗೆ, 자기를 믿는 것입니다. ಅವರು ತಮ್ಮನ್ನು ತಾವು ನಂಬಿಕೊಂಡರು. 이스라엘에 율법을 주었습니다. ಇಸ್ರಾಯೇಲಿಗೆ ದಶಾನೆ ಕೊಡಲ್ಪಟ್ಟಿತ್ತು. 이스라엘의 율법을 지켜보면 정말 지킬 수 없다는 사실을 깨닫게 ನಿಜವಾಗಿ ಕೂಡ 됐어요. ಯಾವಾಗ ಕೈಗೊಂಡು ನೋಡಿದ್ರು ಅವಾಗ ಒಂದು ಸಮಯದಿಂದ ಕೈಗೊಂಡು ನಡೆಯಕ್ ಆಗಲಿಲ್ಲ 백성 ಅವರಿಗೆ. 가운데 율법을 다 지킨 사람 한 사람도 없어요. ಇಸ್ರಾಯೇಲ್ ಒಬ್ಬರಲ್ಲಿ ಕೂಡ ಯಾರು ಒಬ್ಬರು ಕೂಡ ಕೈಗೊಂಡು ನಡೆಯಕ್ ಆಗಲ್ಲ 이 ಒಂದು 때문에 ಆಜ್ಞೆಗಳನ್ನು. 모세도 가나안 땅에 들어가지를 ಮತ್ತೆ 못했어요. ಮೋಶೆಯು ಕೂಡ ಅದರಲ್ಲಿ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಲಿಲ್ಲ. 하나님은 ಕೊನೆಗೆ 우리에게 먼저 우리 자신을 보여주기를 원해요. ದೇವರು ಮೊದಲು ನಮ್ಮನ್ನು ನಾವು ಯಾರು ತೋರಿಸಬೇಕಂತಿದ್ದಾನೆ. 어느 날 예수님께서 제자들에게 말씀을 하시죠. ಒಂದು ಸಾರಿ ಯೇಸು ಶಿಷ್ಯರಿಗೆ ಮಾತಾಡಿದನು, 너희가 다 나를 버리리라고 말해요. ನೀವೆಲ್ಲರೂ ಕೂಡ ನನ್ನ ಕೂಡ ಬಿಸಾಕ್ ಹೋಗುತ್ತೀರಾ. 그래서 깜짝 ಪೇತ್ರ 놀랐어요. ನೀವು ಕೂಡ ಆಶ್ಚರ್ಯಪಟ್ಟನು. 뭐 다 버린다고요? ಎಲ್ಲರೂ ನಾವು ಬಿಟ್ಟು ಹೋಗ್ತೀವ ನಿನ್ನನ್ನ? 나는 절대 주를 버리지 않겠다. ನೀನ್ ಯಾವತ್ತೂ ಬಿಡುವುದಿಲ್ಲ ದೇವರೇ. 내가 주와 함께 죽을지언정 주를 버리지 않겠다. ನಾನು ಇನ್ನೊಂದಿಗೆ ಸಾಯಿದ್ರು ಕೂಡ ನಿನ್ನನ್ನು ನಾನು ಎರೆಂಬುದಾಗಿ ಹೇಳುವುದಿಲ್ಲ. 예수님이 말씀하셨어요. ಯೇಸು ಹೇಳಿದನು, 베드로야, 네가 닭 굴기 전에 3번 나를 부인하려고 말이야. ಪೇತ್ರ ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ನಿನ್ನ ನಾನು ಎಂಬುದಾಗಿ ಹೇಳುತ್ತೀಯ. 여러분 그때 베드로는
베드로는 자기 자신의 판단을 믿어. ಅದಾದ್ಮೇಲೆ ಪೇತ್ರ ತನ್ನ ತಾನು ನ್ಯಾಯ ತೀರ್ಪನ್ನು ನಂಬಿಕೊಂಡಿದ್ದನು. 자기 자신의 각오와 결심을 ಆತನ 믿었어. ಸ್ವಂತ ಒಂದು ಚಿತ್ತವನ್ನು ಮತ್ತೆ ಸ್ವಂತ ನಿರ್ಣಯವನ್ನು ನಂಬಿಕೊಂಡಿದ್ದನು. 여러분 저는 제가 여러 번 각오하고 결심해 ನನ್ನ 보지만 ಮನಸ್ಸನ್ನು ಮಾಡಿಕೊಂಡು ಅನೇಕ ಸಾರಿ ತೀರ್ಮಾನ ಮಾಡಿಕೊಂಡಿದ್ದರೂ ಕೂಡ ನಾನು 제가 각오와 결심한 것이 다 이루어진 게 거의 ನಿಜವಾಗಿಯೂ 없었어. ಕೂಡ ನನ್ನ ಒಂದು ತೀರ್ಮಾನ ಯಾವತ್ತೂ ಕೂಡ ನೆರವೇರುವುದಿಲ್ಲ. 내가 한 번은 5일 동안 금식을 하고 싶어. 5일 동안 금식하기로 결심을 했어. ಒಂದು ಸಾರಿ ನಾನು ಕೂಡ ತೀರ್ಮಾನ ಮಾಡಿಕೊಂಡೆ 5 ದಿನ ಉಪವಾಸ ಮಾಡಬೇಕು ಅಂತ. 근데 저는 여러분 그야 근데 금식하기 전에 5일 금식 안 하겠다 마음을 먹었어. ಉಪವಾಸ ಮಾಡೋದಕ್ಕಿಂತ ಮುಂಚೆ ನಾನು ಪ್ರಯತ್ನ ಮಾಡಿದೆ ಉಪವಾಸ ಮಾಡಬೇಕು ಅಂತ 5 ದಿನ. 근데 나는 금식할 때 오는 고통이 어떤지 잘 몰랐지. ನಾನು ನಿಜವಾಗೂ ಕೂಡ ಅವನ ಸಮಯದಲ್ಲಿ ಗೊತ್ತಿಲ್ಲ ಒಂದು ಉಪವಾಸದ ನೋವು ಏನಂತ. 금식하기 시작했어. ಉಪವಾಸ ಮಾಡಲಿಕ್ಕೆ ಪ್ರಾರಂಭಿಸಿದೆ. 하루가 지나고 ಒಂದಿನ ಆಯ್ತು, 이틀이 지나고 2 ದಿನ ಆಯ್ತು, 내 마음이 달라지기 시작했어. ನನ್ನ ಹೃದಯ ಬದಲಾವಣೆ ಆಗಕ್ಕೆ 그 ಪ್ರಾರಂಭಿಸಿತು. 5일 동안에 할 필요가 있겠느냐? ನಾ 5 ದಿನ ಮಾಡ್ಲೇಬೇಕಾ ಇನ್ನು? 한 3일만 하자. 3 ದಿನ ಮಾಡಿದ್ರೆ ಸಾಕು. 이제 내 마음이 그렇게 변해지는 거야. ನನ್ನ ಹೃದಯ ಈ ರೀತಿಯಾಗಿ ಮಾರ್ಪಟ್ಟಿತು. 내가 금식하기 전에는 뭐 5일 하는 거 아무렇지 않는데 배가 고프니까 내 마음이 ಆದ್ರೆ 달라져. ಉಪವಾಸ ಮಾಡೋದಕ್ಕಿಂತ ಮುಂಚೆ 5 ದಿನ ಏನು ಕೂಡ ಆಗಲಿಲ್ಲ. ಆದ್ರೆ ಹೊಟ್ಟೆ ಸುವಾಗ ನನ್ನ ಹೃದಯ ಬದಲಾಯಿತು. 전 그럴 때가 참 많았어. ಈ ರೀತಿ ಪ್ರತಿ ಸಾರಿ ಈ ರೀತಿ ಇರ್ತಾ ಇದೆ ನನಗೆ. 일주일 금식한다고 생각했는데 닷새만 할 때가 많았어. ಪ್ರತಿ ಸಾರಿ ಕೂಡ ನಾನು ಅಂದುಕೊಳ್ತೇನೆ ಒಂದು ವಾರ ಉಪವಾಸ ಮಾಡಬೇಕು ಅಂತ. ಆದ್ರೆ 5 ದಿನ 닷새 동안 ಮಾಡಿರ್ತೇನೆ. 금식할 때 마음 먹고 4일하고 3일 할 때가 ಆದ್ರೆ 많았어. ನಾನು ತೀರ್ಮಾನ ಮಾಡಿಕೊಳ್ಳುತ್ತೇನೆ 5 ದಿನ ಮಾಡಬೇಕು ಅಂತ. ಆದ್ರೆ 3 ದಿನ ಇಲ್ಲ 4 그럼 ದಿನ 내가 ಮಾಡಿರ್ತೇನೆ. 금식을 하기 전에 생각한 것과 금식하면 생각이 전혀 다른 거야. ಉಪವಾಸ ಮಾಡೋದಕ್ಕಿಂತ ಅರುವಂತ ಆಲೋಚನೆ ಬೇರೆ ಮತ್ತೆ ಉಪವಾಸ ಮಾಡಿದಾದ್ಮೇಲೆ ಇರುವಂತ ಆಲೋಚನೆ ಬೇರೆ 베드로는 ನನಗೆ. 자기를 신뢰했어. ಆದ್ರೆ ಪೇತ್ರ ತನ್ನನ್ನು ತಾನು ಗೌರವಿಸಿಕೊಂಡನು. 자기가 하나님을 예수님 부인하지 않으면 안 할 수 있다고 자기를 믿었어. ತನ್ನ ತಾನು ಅಂದುಕೊಂಡು ನಾನು ಯೇಸು ಕ್ರಿಸ್ತನ ಅಲ್ಲಗಳೆಯುವುದಿಲ್ಲ ಮತ್ತೆ ಯೇಸು ಕ್ರಿಸ್ತನ ಮೇಲೆ ನಾನು ಹಿಂಬಾಲಿಸಿ ಅಲ್ಲಗಳೆಯುವುದಿಲ್ಲ 결심해서 ಅಂತ 내가 ಅಂದುಕೊಂಡನು 가고 ಆತ. 난 주님을 부인하지 않을 거야. ನನ್ನ ಮನಸ್ಸು ನಾನು ಮಾಡಿಕೊಂಡೆ, ನಾನು ತೀರ್ಮಾನ ಮಾಡಿಕೊಂಡ್ರೆ ನಾನು ಆತನ ಅಲ್ಲಗಳೆಯುವುದಿಲ್ಲ. 사실은 그렇게 믿은 것이. ಪೇತ್ರ ತನ್ನ ತಾನು ಈ ರೀತಿಯಾಗಿ ಭರವಸೆ ಇಟ್ಟುಕೊಂಡು ತನ್ನ 그럼 ಮಾರ್ಗದಲ್ಲಿ. 베드로가 어떻게 했습니까? ಪೇತ್ರ ಏನ್ ಮಾಡಿದ? 예수님을 3번이나 부인했어. ಆತನು ಯೇಸು ಕ್ರಿಸ್ತನು 3 ಸಾರಿ ಅಲ್ಲಗಳೆದನು. 그 전까지는 베드로가 자기 자신을 정확하게 잘 몰랐어. ಅದಕ್ಕಿಂತ ಮುಂಚೆ ಪೇತ್ರನಿಗೆ ತಾನು ಯಾರಂತ ಖಚಿತವಾಗಿ ಗೊತ್ತಿರಲಿಲ್ಲ ಆತನಿಗೆ. 정말 부인하지 않으면 안 할 수 있는 사람으로 알아. ಆತನು ತನ್ನ ತಾನು ಅಂದುಕೊಂಡಿದ್ದ ನಾನು ಯೇಸುವನ್ನು ಕೂಡ ಯಾವತ್ತೂ ನಿರಾಕರಿಸಿಲ್ಲ ಅಂದುಕೊಂಡಿದ್ದನು. 예수님을 부인하지 않으려고 ಆತನು 했어. ಪ್ರಯತ್ನ ಮಾಡದೆ ಯೇಸುವನ್ನು 예수님 ಅಲ್ಲಗಳೆಬಾರದಂತ 버리지 않으려고 했어. ಮತ್ತೆ ಯೇಸು ಕ್ರಿಸ್ತನನ್ನು ತೊಳ್ಳಾಕಬಾರದಂತ ಆತನು ಪ್ರಯತ್ನ 그는 ಮಾಡಿದ. 정말 딴 세대 다 도망갈 때 예수님 끝까지 따라가. ಎಲ್ಲಾ ಶಿಷ್ಯರು ಹೊಡೆದ್ರು ಕೂಡ ಆತನು ಕೊನೆಯವರೆಗೂ ಕೂಡ ಹಿಂಬಾಲಿಸಿಕೊಂಡು ಹೋದ. 집에 있는 그 마당 안까지 문 안까지 그는 따라갔어. ಅಲ್ಲಿ ಯಾಜಕರ ಒಂದು ಬಾಗಿಲು ಕೂಡ ಪ್ರವೇಶ ಮಾಡಿದ. ಅಲ್ಲಿ 그는 다른 제자보다 굉장히 열심히 있어 ಆತನು 보였어. ಕಂಡುಕೊಂಡ ನನಗಿಂತ ಬೇರೆ ಶಿಷ್ಯರಿಗೆ ತನಗೆ ಹೆಚ್ಚು ವೈರಾಗ್ಯ ಇದೆ ಅಂತ. 그는 그 계지청 앞에서 3번이나 ಆದ್ರೆ ಅಲ್ಲಿ ಜನರ 예수님을 ಮುಂದೆ 부인했어. ಆತನು 3 ಸಾರಿ ಯೇಸುವನ್ನು ನಾನು ಅರಿಯಬಹುದಾಗಿ 예수는 그 ಹೇಳಿದನು. 사실을 아셨어. ಯೇಸು ಈ ಸಂಗತಿ ಗೊತ್ತಿತ್ತು. 베드로는 그걸 모르면서 ಪೇತ್ರ ಗೊತ್ತಿರಲಿಲ್ಲ ಇದು. 막연하게 자기 자신의 각오나 결심만을 믿은 ಆತನ 거죠. ಸ್ವಂತ ಒಂದು ಸುಮ್ಮನೆ ಆತನ ತನ್ನ ಆಲೋಚನೆ ಮತ್ತೆ ತನ್ನ 또 ಒಂದು 알지? ತೀರ್ಮಾನ 베드로가 예수를 ನಂಬಿಕೊಂಡಿದ್ದನು 3번 ಆತ. 부인하고 난 뒤에 ಪೇತ್ರನು ಯೇಸುವನ್ನು 3 ಸಾರಿ ನಿರಾಕರಿಸಿದಾದ ಮೇಲೆ 베드로는 자기 자신을 알았어. ಪೇತ್ರನು ತಾನು ತಿಳಿದುಕೊಂಡನು. 내가 예수님 부인할 수밖에 없는 인간임을 ಆತ 알았어. ತಿಳಿದುಕೊಂಡು ನಾನು ಒಂದು ಮನುಷ್ಯ ಯೇಸುವನ್ನು ನಿರಾಕರಿಸುವ ಅಂತ 내가 ತಿಳಿದುಕೊಂಡ. 정말 이런 인간임을 자기의 각오와 결심이 아무 의미 없다는 걸 ಮತ್ತೆ 알았어. ನಾನು ತಿಳಿದುಕೊಂಡ ನಾನು ಈ ತರದ ಮನುಷ್ಯ, ನನ್ನ ಒಂದು ತೀರ್ಮಾನ ಎಲ್ಲವೂ ಕೂಡ ವ್ಯರ್ಥ. 그런데 이제 베드로는 그때 마음을 돌이켰어. ಅದಾದ ಮೇಲೆ ಪೇತ್ರ ತನ್ನ ಹೃದಯ ಮಾರ್ಪಡಿಸಿಕೊಂಡನು. 그 뒤에 베드로 얼마나 능력 있는 종이 됐어. ಅದಾದ ಮೇಲೆ ಪೇತ್ರನು ಕೂಡ ಬಲವಾದ ಸೇವಕನಾದನು. 어떻게 그런 능력 있는 종이 될 수가 있었습니까? ಹೇಗೆ ಪೇತ್ರ ಅಂತ ಬಲಶಾಲಿಯಾದ ಸೇವಕನಾಗಲಿಕ್ಕೆ ಸಾಧ್ಯ? 그때부터 베드로는 자기 자신을 신뢰하는 신뢰를 무너뜨려진 것이. ಯಾಕಂದ್ರೆ ಅವನ ಸಮಯದ ತನ್ನ ತಾನು ಮುರಿಯಲ್ಪಟ್ಟನು ಮತ್ತೆ ತನ್ನ ತಾನು ಗೌರವಿಸಿಕೊಳ್ಳಲು 이를 ಬಿಟ್ಟನು. 신뢰하는 사람은 ಯಾರು ಜನ ತಮ್ಮ ತಾನು ಗೌರವಿಸಿಕೊಳ್ಳುತ್ತಾರೋ, 하나님의 말씀을 자기에게 맞는 부분은 봐드리지만 맞지 않으면 봐드릴 수가 ಆದ್ರೆ 없습니다. ಯಾರೆಲ್ಲ ಕೂಡ ದೇವರ ವಾಕ್ಯ ಅವ್ರ ಹೃದಯಕ್ಕೆ ಸರಿ ಬೀಳುತ್ತೋ ಅದನ್ನು ಮಾತ್ರ ಒಪ್ಕೊಳ್ಳುತ್ತಾರೆ. ಆದ್ರೆ ದೇವರ ವಾಕ್ಯ ಅವ್ರ ಹೃದಯಕ್ಕೆ ಸರಿ 그렇기 때문에 ಬೀಳುತ್ತೆ 자기를 신뢰하면서 절대로 하나님을 믿을 수가 없어. ಅದಕ್ಕೋಸ್ಕರ ಯಾವಾಗ ನೀನು ಗೌರವಿಸಿಕೊಳ್ಳುತ್ತೀಯೋ ಆಗ ದೇವರು ನಂಬುವುದಿಲ್ಲ ನೀನು. 정말 우리가 연약한 사람입니다. ನಾವು ನಿಜವೂ ಕೂಡ ಬಲಹೀನ ಮನುಷ್ಯರು. 우리의 판단이나 우리의 눈이나 우리의 귀는 ನಮ್ಮ ಒಂದು 정확하지 ತೀರ್ಪು, ನಮ್ಮ ಒಂದು 않습니다. ಕಣ್ಣು, ನಮ್ಮ ಒಂದು ಕಿವಿ ಸರಿಯಾಗಿ ಪರಿಪೂರ್ಣವಾಗಿಲ್ಲ, 그래서 ನಿರ್ದಿಷ್ಟವಾಗಿಲ್ಲ. 감정의 영향을 많이 ಆ 받습니다. ಹೊಸಗದಲ್ಲಿ ಪ್ರತಿ ಸಾರಿ ಕೂಡ ನಮ್ಮ ಭಾವನೆಯಿಂದ ಪ್ರಭಾವ ಬೀರುತ್ತದೆ. 우리 정확하게 판단했다 해도 ನಿನಗೆ ಎಷ್ಟೇ ಖಚಿತವಾಗಿ ಕೂಡ ತೀರ್ಪು ಮಾಡಿದ್ದರು 판단은 틀릴 수가 있다는 ನಿನ್ನ 것이요. ತೀರ್ಪು ತಪ್ಪಾಗಿರುತ್ತದೆ. 그럼 그걸 정확하게 안다면 ಇದು ನೀನು ಖಚಿತವಾಗಿ ಗೊತ್ತಿದ್ದರೆ 나를 믿지 않게 돼. ಆಗ ನೀನು ನಂಬುವುದಿಲ್ಲ. 예수님의 말씀을 들었을 때 ಯಾವಾಗ ಯೇಸುವಿನ ಮಾತನ್ನು ಕೇಳುತ್ತೀಯ ನೀನು, 예수님은 내 마음하고 다를지라도 ಆ ಒಂದು ಯೇಸುವಿನ ವಾಕ್ಯಗಳು ನಿನ್ನ ಹೃದಯಕ್ಕಿಂತ ವ್ಯತ್ಯಾಸವಾಗಿದ್ದರು. 나를 불신하니까 ಯಾಕೆ ನೀನು ಅಪನಂಬಿಕೆ ಪಡುತ್ತೀಯ? 내 ಅದಕ್ಕೋಸ್ಕರ 생각보다 예수님의 말씀을 받아들이게 ನಿನ್ನ 된다. ಒಂದು ಆಲೋಚನೆ ಬಿಟ್ಟು ದೇವರ ಒಂದು ವಾಕ್ಯನ ಒಪ್ಪಿಕೊಳ್ಳುತ್ತೀಯ. ಆಗ 그러나 아직까지 참 많은 사람들이 자기를 믿고 있습니다.
ಆದ್ರೆ ಇನ್ನೂ ಅನೇಕ ಜನರು ತಮ್ಮನ್ನು ತಾವು ನಂಬುತ್ತಾರೆ. 자기 눈이 얼마나 정확한 것인지를 모르고 ಅವ್ರಿಗೆ 있습니다. ಗೊತ್ತಿಲ್ಲ ಎಷ್ಟು ಕೂಡ ಅವರ ಕಣ್ಣುಗಳು ಖಚಿತವಾಗಿಲ್ಲ ಅಂತ. 자기 판단이 얼마나 정하지 못하는 사실을 깨닫지를 못하고 ಮತ್ತೆ ಅವರು ಕೂಡ ತಿಳಿದುಕೊಳ್ಳಲು ಅವನ ತೀರ್ಪು ಅವರ ತಪ್ಪಾಗಿದೆ 그렇기 ಅಂತ. 때문에 그는 자기 자신을 믿는 거죠. ಅದಕ್ಕೋಸ್ಕರ ಅವರು ತಮ್ಮ ತಾವು ಭರವಸೆ ಇಡುತ್ತಾರೆ ತಮ್ಮ 저는 자기 ಮೇಲೆ. 자신을 믿는데 자기 의견하고 예수님 말씀이 같을 때 받으는 건 하도 어렵지 않습니다. ಯಾವಾಗ ತಮ್ಮನ್ನು ತಾವು ನಂಬಿಕೊಳ್ಳುತ್ತಾರೋ ಅವಾಗ ಕಠಿಣವಾಗುತ್ತದೆ ಯೇಸುವಿನ ಆಲೋಚನೆ ಹೊಂದಿಕೊಳ್ಳಲಿಕ್ಕೆ. 만일에 여러분의 판단하고 예수님 판단이 달랐을 때 ಆದ್ರೆ ನಿನ್ನ ಒಂದು ತೀರ್ಪು ಯೇಸು ಕ್ರಿಸ್ತನ ತೀರ್ಪು ವ್ಯತ್ಯಾಸವಾಗಿದ್ದಾದರೆ, 여러분의 생각하고 하나님의 말씀이 달랐을 때 ಯಾವಾಗ ನಿನ್ನ ಆಲೋಚನೆ ಕೂಡ ದೇವರ ವಾಕ್ಯದ ವ್ಯತ್ಯಾಸವಿರುತ್ತದೋ ಆಗ 그때 이제 여러분에게 문제가 닥치는 것입니다. ಆಗ ನಿಮಗೆ ಸಮಸ್ಯೆಯನ್ನು ನೋಡುತ್ತೀಯಾ. 여러분을 믿는 사람은 내 자신을 믿는 사람은 하나님의 판단을 버리고 내 자신의 생각을 ಜನರೆಲ್ಲರೂ ಕೂಡ ತಮ್ಮನ್ನು ತಾವು ಭರವಸೆ ಇಡುತ್ತಾರೋ ಅವರು ದೇವರ ಒಂದು ತೀರ್ಪನ್ನು ಬಿಸಾಕಿ ತಮ್ಮ ಒಂದು 아무리 그게 ತೀರ್ಪನ್ನು 하나님 ಬಳಸಿಕೊಂಡು ಹೋಗುತ್ತಾರೆ. 말씀이면 그럴 수가 있으랴. ಅದು ದೇವರ ವಾಕ್ಯ ಆಗಿದ್ರು ಕೂಡ ಅದಾಗುವುದಿಲ್ಲ. 하나님의 말씀이 그렇지만 그렇다고 이게 그렇게 될 수 있겠냐? ಅದು ದೇವರ ವಾಕ್ಯ ಹೇಳ್ತಾ ಇದೆ, ಅದು ನಿಜವಾಗಿ ಇದಿರುವುದಿಲ್ಲ. 말씀 놓고 그렇게 생각하는 사람들이 정말 많습니다. ಈ ರೀತಿಯಾಗಿ ಅನೇಕ ಜನರು ದೇವರ ವಾಕ್ಯದೊಂದಿಗೆ ಆಲೋಚನೆ 그렇기 ಮಾಡುತ್ತಾರೆ. 때문에 하나님의 말씀하고 내 생각이 전혀 달랐을 ಯಾವಾಗ 때 ನಿಜವಾಗಿ ಕೂಡ ನಿನ್ನ ಆಲೋಚನೆಗಳು ದೇವರ ವಾಕ್ಯಕ್ಕಿಂತ ಬಹಳ ನಿರ್ದಿಷ್ಟವಾಗಿ ಬಹಳ ವ್ಯತ್ಯಾಸವಾಗಿ 내 ತಿಳಿದುಕೊಳ್ಳುವಾಗ, 판단이 전혀 달랐을 때 ಯಾವಾಗ ನಿನ್ನ ತೀರ್ಪು ದೇವರಿಗಿಂತ ಬಹಳ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಾಗ, 나를 믿는 사람들은 하나님의 말씀을 버리고 내 생각을 따라 ಆದ್ರೆ ಜನರು ಯಾರೆಲ್ಲ ತಮ್ಮನ್ನು ತಾವು ನಂಬುತ್ತಾರೋ ಅವರು ದೇವರ ವಾಕ್ಯವನ್ನು ಬಿಸಾಕಿ ತಮ್ಮದೇ ಒಂದು ಆಲೋಚನೆ 나를 ಮಾಡಿಕೊಂಡು ಹೋಗುತ್ತಾರೆ. 불신하는 사람이라야 하나님 말씀이 내 생각 따를 때 하나님 말씀을 ಆದ್ರೆ 따를 ಜನರು 수가 ಯಾರೆಲ್ಲ 있어요. ಕೂಡ ತಮ್ಮ ಮೇಲೆ ತಾವು ನಂಬುವುದಿಲ್ಲವೋ ಅವರು ದೇವರ ವಾಕ್ಯ ಹೃದಯಕ್ಕೆ ಸರಿ ಬೀಳದಿದ್ದರೂ ಕೂಡ ಅದನ್ನು 창세기 ಹಿಂಬಾಲಿಸಿಕೊಂಡು 노아 ಹೋಗುತ್ತಾರೆ. 방주 이야기에서 우리가 읽을 수 있는 것은 ನಾವು ಏನು ಓದ್ತಾ ಇದ್ದೇವೆ ನೋಹನ ಒಂದು ನಾವೇ ಕುರಿತಾಗಿ ಒಂದು ಆದಿಕಾಂಡದಲ್ಲಿ, 우리가 우리 자신을 믿는 마음으로는 절대로 하나님을 따를 수가 없습니다. ನಾವು ನಂಬುವಂತ ಹೃದಯ ಇದ್ದರೆ ನಾವು ಯಾವತ್ತೂ ಕೂಡ ದೇವರ ವಾಕ್ಯ ಹಿಂಬಾಲಿಸಿಕೊಂಡು 그렇기 ಹೋಗಕ್ಕಾಗುದಿಲ್ಲ. 때문에 예수님께 자기를 부인해야 한다고 말씀합니다. ಅದಕ್ಕೋಸ್ಕರ ಯೇಸು ಹೇಳಿದ್ದು ನಿನ್ನ ನೀನು ನಿರಾಕರಿಸಬೇಕು ಅಂತ. 나를 신뢰하면서 하나님을 신뢰할 수 없습니다. ನಿನ್ನ ನೀನು ಗೌರವಿಸಿಕೊಳ್ಳುವ ಹಾಗೆ ದೇವರನ್ನು ಗೌರವಿಸಕ್ಕಾಗುದಿಲ್ಲ ನೀನು. 여호와의 말씀에 내 생각은 너희 생각과 다르다고 말했어요. ಮತ್ತೆ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯರ ಆಲೋಚನೆಗಿಂತ ದೇವರ ವಾಕ್ಯ ಆಲೋಚನೆ ಬಹಳ ವ್ಯತ್ಯಾಸವಾಗಿದೆ ಅಂತ. 다시 한번 말씀드리지만 하나님의 생각은 여러분 생각과 다릅니다. ಇನ್ನೊಂದ್ ಸಾರಿ ಹೇಳುತ್ತೇನೆ, ನಿಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ಬಹಳ ವ್ಯತ್ಯಾಸವಾಗಿದೆ. 그때 여러분 자신을 신뢰한 사람들은 절대로 하나님 말씀을 믿을 수가 없다는 ನೀನು 거예요. ಎಷ್ಟುವರೆಗೂ ನಿನ್ನ ನೀನು ಗೌರವಿಸಿಕೊಳ್ಳುತ್ತೀಯೋ ಆಗ ನೀನು ದೇವರ ವಾಕ್ಯ ಹೊಂದಿಕೊಳ್ಳಕ್ಕಾಗುದಿಲ್ಲ. 그러나 만약에 여러분 자신을 부인하게 됐을 때 ಯಾವಾಗ ನೀನು ನಿರಾಕರಿಸುತ್ತೀಯೋ, 내 판단이 옳지 않다는 걸 정확히 알 때 ಯಾವಾಗ ನೀನು ಕೂಡ ಖಚಿತ ಗೊತ್ತಾಗುತ್ತೋ ನಿನ್ನ ಒಂದು ತೀರ್ಪು ಸರಿಯಾಗಿಲ್ಲ 내가 ಅಂತ, 아무리 정확히 봐고 나만 들었지만 이게 틀릴 수 있다는 사실을 알게 되는 사람 ಯಾವಾಗ ನೀನು ಕೂಡ ಸಂಗತಿ ಗೊತ್ತಾಗುತ್ತೋ ನೀನೇ ನೋಡಿದ್ದೇವೆ ಅದೇನು ಕಾಣಿದೇವೆಲ್ಲ ಕೂಡ ತಪ್ಪಾಗಿದೆ ಅಂತ, 하나님 말씀과 내 생각이 다를 때 ಆ ದೇವರ ಒಂದು ಆಲೋಚನೆಗಳಿಂದ ವ್ಯತ್ಯಾಸವಾಗಿದ್ದರೂ ಕೂಡ 생각을 부인하고 하나님의 말씀을 믿음으로 받아들이게 ಆ ಒಂದು 된다. ಮನುಷ್ಯನಂತ ನಾವು ಒಂದು ಆಲೋಚನೆ ನಿರಾಕರಿಸಿ ದೇವರ ವಾಕ್ಯವನ್ನು ನಂಬಿಕೆಯಿಂದ ಒಪ್ಪಿಕೊಳ್ಳುತ್ತಾನೆ. 그것이 믿음의 ಆ 사람. ಒಂದು ಮನುಷ್ಯನು ನಂಬಿಕೆಯ ಒಂದು 그것이 ಮನುಷ್ಯ. 하나님의 사람입니다. ಆ ಒಂದು ಮನುಷ್ಯನು ದೇವರ ಮನುಷ್ಯನು. 당시에 참 많은 사람들이 하나님 말씀보다 자기의 판단을 믿어요. ನೋವನ ಸಮಯದಲ್ಲಿ ಅನೇಕ ಜನರು ಕೂಡ ದೇವರ ವಾಕ್ಯ ನಂಬುವುದಕ್ಕಿಂತ ಅವರ ಆಲೋಚನೆ ನಂಬಿದರು ಅವರು. 노아공단에 참 많은 사람이 멸망당한 이유가 어디냐면 하나님 말씀을 들었지만 그것보다 자기 생각이 옳다고 믿었기 ಅನೇಕ 때문에 ಜನರು ಕೂಡ ದೇವರ ವಾಕ್ಯ ಕೇಳಿಸಿಕೊಳ್ಳುತ್ತಾರೆ, ಆದ್ರೆ ನಿಜವಾಗಿಯೂ ಕೂಡ ದೇವರ ವಾಕ್ಯಕ್ಕಿಂತ ಅವರ ಆಲೋಚನೆಯು ಸರಿಯಾದ ಎಂದು 이 ತಿಳಿದುಕೊಳ್ಳುತ್ತಾರೆ. 시대의 구원의 이야기도 역시 그렇습니다. ಅದೇ ರೀತಿಯಾಗಿ ಕೂಡ ಇವತ್ತಿನ ರಕ್ಷಣೆ ಕುರಿತಾಗಿ ಕೂಡ ಅಷ್ಟೇ. 여러분 우리가 참된 구원은 어떻게 가능한가? ನಿಜವಾಗಿಯೂ ಕೂಡ ನಿಜವಾದ ರಕ್ಷಣೆ ನಮಗೆ ಹೇಗೆ ಸಾಧ್ಯವಾಗುತ್ತದೆ? 나를 불신하는 것부터 ನಿನ್ನ ನಿರಾಕರಿಸಿದ್ರೆ ಪ್ರಾರಂಭವಾಗುತ್ತದೆ ಅದು. 내 판단이 틀렸다는 것, ನಿನ್ನ ನೋಡ್ಕೊಳ್ಬೇಕು, ನಿನ್ನ ತೀರ್ಪು 내 ತಪ್ಪಾಗಿದೆ 각오와 ಅಂತ. 결심이 잘 이루어지지 ನಿನ್ನ ಒಂದು 않는다는 것, ಚಿತ್ತ ಮತ್ತೆ ನಿನ್ನ ಒಂದು ತೀರ್ಮಾನ ಅವೆಲ್ಲವೂ ಕೂಡ ನೆರವೇರಿಸುವುದಿಲ್ಲ. 나를 정확하게 알면 ಯಾವಾಗ ನಿನ್ನ ಖಚಿತವಾಗಿ 내 ತಿಳಿದುಕೊಳ್ಳುತ್ತೀಯ ನೀನು, 마음하고 하나님 마음이 다를 때, ಯಾವಾಗ ನಿನ್ನ ಹೃದಯ ಮತ್ತೆ ದೇವರ ಹೃದಯ 내 ವ್ಯತ್ಯಾಸವಾಗಿರುತ್ತದೋ, 생각하고 하나님 말씀이 다를 때, ಯಾವಾಗ ನಿನ್ನ ಆಲೋಚನೆ ದೇವರ ವಾಕ್ಯಕ್ಕೆ ವ್ಯತ್ಯಾಸವಾಗಿ 내 ತಿಳಿದುಕೊಳ್ಳುತ್ತೀಯೋ 생각을 버리고 하나님을 따를 ಆಗ 수가 ನಿನ್ನ 있는 ಆಲೋಚನೆ ನೀನು ಕೂಡ ತಳ್ಳಾಕುತ್ತೀಯ ಮತ್ತೆ ದೇವರ ವಾಕ್ಯವನ್ನು ಒಪ್ಪಿಕೊಂಡು 사람들이 ಬಳಸಿಕೊಂಡು 전부 ಹೋಗುತ್ತೀಯ. 다 그런 사람. ಇದೆಲ್ಲರೂ ಕೂಡ ನಂಬಿಕೆ ಮಿಡುವಂತ ಮನುಷ್ಯರೊಂದಿಗೆ ಕೂಡ ಇದೆ. 사람들이 자기 생각이 없어 하나님을 따른 게 ಮತ್ತೆ 아니에요. ನಂಬಿಕೆ ಇರುವಂತ ಜನರಿಗೆ ಕೂಡ ಸ್ವಂತ ಆಲೋಚನೆಗಳಂತೆ ಇಲ್ಲ ಅಂತಲ್ಲ ದೇವರನ್ನು 자기 ಪಾಲಿಸಲಿಕ್ಕೆ. 방법이 사람을 따른 게 ನಿಜವೂ ಕೂಡ 아니에요. ನಂಬಿಕೆ ಹೇಳುವಂತ ಮನುಷ್ಯರಿಗೂ ಕೂಡ ಅಥವಾ ಸ್ವಂತ ಒಂದು ಮಾರ್ಗಗಳಿಲ್ಲ ಅಂತಿಲ್ಲ. 자기 ದೇವರು 생각보다 ನಂಬುವಾಗ 하나님의 말씀을 믿어요. ಅವರೆಲ್ಲರೂ ಕೂಡ ಒಂದೇ, ಆದ್ರೆ ಅವರ ಒಂದು ಆಲೋಚನೆಗಿಂತ ದೇವರ ವಾಕ್ಯ ನಂಬುತ್ತಾರೆ. ಅವರು 하나님 말 틀렸다고 생각지 ಅವರು 않아요. ತಮ್ಮನ್ನು ತಾವು ಪರಿಗಣಿಸಿಕೊಳ್ಳುತ್ತಾರೆ, ನಮ್ಮ ಆಲೋಚನೆ ತಪ್ಪಾಗಿದೆ, ದೇವರ ಈ ವಾಕ್ಯ ಕನಸು ಸರಿಯಾಗಿದೆ ಅಂತ. 역사할 수 있어요. ಆಗ ದೇವರು ಅವರೊಳಗೆ ಕೆಲಸ ಮಾಡಲಿಕ್ಕೆ 그래서 ಪ್ರಾರಂಭಿಸುತ್ತಾನೆ. 참 믿음의 사람이에요. ಅದು ನಿಜವಾದ ಒಂದು ನಂಬಿಕೆ ಇರುವಂತ ಮನುಷ್ಯನು. 여기까지 말씀드립니다. ನಾನು ಎಲ್ಲರಿಗೂ ಮಾತಾಡುತ್ತೇನೆ. 다음 시간 안녕히 계십시오. ಮುಂದಿನ ಭಾಗದಲ್ಲೂ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.